ಈ ಜಗತ್ತಿನಲ್ಲಿ ಅತ್ಯಂತ ಅಪಾಯಕಾರಿ ಅಸ್ತ್ರ ಯಾವುದು ಅಂತ ಕೇಳಿದ್ರೆ ಅದು ಮನುಷ್ಯನ ಮೆದುಳು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಗೆಳೆಯರೇ, ಇದೊಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಮೂವಿ ಆಗಿದೆ. ಎಂಜಾಯ್ ಮಾಡಿ. ಮೂವಿಯ ಮೊದಲನೇ ಸೀನ್ ನಲ್ಲಿ ನಮಗೆ ಶಿಕಾಗೋದಲ್ಲಿ 1956ರ ಸಮಯ ತೋರಿಸಲಾಗುತ್ತೆ. ಅಲ್ಲಿ ಲಿಯೋನಾರ್ಡ್ ಅನ್ನೋ ವ್ಯಕ್ತಿ ತನ್ನ ಶಾಪ್ ಅನ್ನು ಕ್ಲೀನ್ ಮಾಡಿ ತನಗಾಗಿ ಮಾಡಿದ ಕಾಫಿಯನ್ನು ಕುಡಿತಾ ಇರ್ತಾನೆ. ನಂತರ ಆತನ ಶಾಪ್ಗೆ ಕಸ್ಟಮರ್ ಬರೋಕೆ ಶುರು ಮಾಡ್ತಾರೆ. ಲಿಯೋನಾರ್ಡ್ ಒಬ್ಬ ಪ್ರೊಫೆಷನಲ್ ಟೇಲರ್ ಆಗಿರ್ತಾನೆ. ಅಲ್ಲಿ ಅವನ ಜೊತೆ ಮೆಬಲ್ ಅನ್ನೋ ಹುಡುಗಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ನಂತರ ನಮಗೆ ಅಲ್ಲೇ ಇರೋ ಒಂದು ಲೆಟರ್ ಬಾಕ್ಸ್ ಅನ್ನು ತೋರಿಸಲಾಗುತ್ತೆ. ಅದರಲ್ಲಿ ಕೆಲವರು ಬಂದು ಲೆಟರ್ ಹಾಕಿ ಹೋಗ್ತಾ ಇರ್ತಾರೆ. ಆದರೆ ಮಾಸ್ಟರ್ಗೆ ಅದರಲ್ಲಿ ಯಾವುದೇ ಇಂಟ್ರೆಸ್ಟ್ ಇರೋದಿಲ್ಲ. ಆತ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ರಿಚಿ ಅನ್ನೋ ಹುಡುಗ ತನ್ನ ಜೊತೆಗಾರ ಫ್ರಾನ್ಸಿಸ್ ಜೊತೆಯಲ್ಲಿ ಲೆಟರ್ ಬಾಕ್ಸ್ ನಲ್ಲಿ ಇರೋ ಲೆಟರ್ ಗಳನ್ನ ಕಲೆಕ್ಟ್ ಮಾಡೋಕೆ ಅಲ್ಲಿಗೆ ಬರ್ತಾನೆ. ರಿಚಿ ಮಾಸ್ಟರ್ನ ಶಾಂತ ಸ್ವಭಾವದಿಂದ ತುಂಬಾ ಇಂಪ್ರೆಸ್ ಆಗಿರ್ತಾನೆ. ಅದಕ್ಕಾಗಿ ಅವನು ಶಾಪ್ ನಲ್ಲಿ ಬಂದಾಗ ಒಮ್ಮೆ ಮಾಸ್ಟರ್ನ ಜೊತೆಯಲ್ಲಿ ಸ್ವಲ್ಪ ಕಾಲ ಕಳೀತಾ ಇರ್ತಾನೆ. ಮತ್ತೊಂದು ಕಡೆ ಲೆಟರ್ ಬಾಕ್ಸ್ ಅನ್ನು ಚೆಕ್ ಮಾಡ್ತಿರೋ ಫ್ರಾನ್ಸಿಸ್ಗೆ ಒಂದು ಲೆಟರ್ ಸಿಗುತ್ತೆ. ಅದರಲ್ಲಿ ಔಟ್ಫಿಟ್ ನ ಮಾರ್ಕ್ ಇರುತ್ತೆ. ಅವನು ಆ ಲೆಟರ್ ಅನ್ನು ರಿಚಿಗೆ ತೋರಿಸ್ತಾನೆ. ರಿಚಿ ಮಾಸ್ಟರ್ಗೆ ಸ್ವಲ್ಪ ಹೊರಗಡೆ ಹೋಗಿ ಹೇಳ್ತಾನೆ. ಮಾಸ್ಟರ್ ಯಾವುದೇ ಪ್ರಶ್ನೆ ಮಾಡದೆ ಹೊರಗಡೆ ಬರ್ತಾನೆ. ಅಲ್ಲೇ ಇದ್ದ ಮೆಬಲ್, ನಿಮಗೆ ಜಗತ್ತಿನಲ್ಲಿ ಬೇರೆ ಜಾಗ ಸಿಗಲಿಲ್ವಾ ನಿಮ್ಮ ಟೈಲರಿಂಗ್ ಶಾಪ್ ತೆಗಿಲಿಕ್ಕೆ ಅಂತ ಕೇಳ್ತಾಳೆ. ಮಾಸ್ಟರ್, ಯಾಕೆ, ಏನಾಗಿದೆ ಈ ಜಗಕ್ಕೆ ಅಂತ ಕೇಳ್ತಾನೆ. ನಮ್ಮ ಶಾಪ್ ನಲ್ಲಿ ದಿನಾಲೂ ಗ್ಯಾಂಗ್ಸ್ಟರ್ಗಳು ಬರ್ತಾರೆ, ನಿಮಗೆ ಭಯ ಆಗೋದಿಲ್ವಾ ಅಂತ ಕೇಳ್ತಾಳೆ. ಈ ಮಾತಿಗೆ ಮಾಸ್ಟರ್, ಇಂಥವರು ಎಲ್ಲ ಕಡೆನೂ ಇರ್ತಾರೆ, ನನಗೆ ಬೇಕಾಗಿರೋದು ಒಂದು ಕತ್ರಿ ಮತ್ತು ನಿನ್ನಂತ ಒಬ್ಬಳು ಸುಂದರ ಅಸಿಸ್ಟೆಂಟ್ ಅಂತ ಹೇಳಿ ನಗ್ತಾನೆ. ಇಲ್ಲಿ ನಮಗೆ ತಿಳಿಯುತ್ತೆ ರಿಚಿ ಮತ್ತು ಆ ಲೆಟರ್ ಬಾಕ್ಸ್ ನಲ್ಲಿ ಲೆಟರ್ ಹಾಕಿ ಹೋಗೋರೆಲ್ಲರೂ ಗ್ಯಾಂಗ್ಸ್ಟರ್ಗಳು ಅಂತ, ಮತ್ತು ಆ ಲೆಟರ್ ಬಾಕ್ಸ್ ಅವರ ಸಂಪರ್ಕ ಕೇಂದ್ರ ಆಗಿರುತ್ತೆ. ಅಷ್ಟರಲ್ಲಿ ರಿಚಿ ಮತ್ತು ಫ್ರಾನ್ಸಿಸ್ ಅಲ್ಲಿಂದ ಹೊರಟು ಹೋಗ್ತಾರೆ. ಮತ್ತೆ ಮೆಬಲ್ ಮಾಸ್ಟರ್ ಹತ್ರ ತನಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ, ಹಾಗೆ ನಮ್ಮಿಬ್ಬರದ್ದು ಲಂಡನ್ ನಲ್ಲಿ ಸೆಟಲ್ ಆಗೋ ಪ್ಲಾನ್ ಇದೆ, ಅದಕ್ಕಾಗಿ ನನಗೆ ನಿಮ್ಮ ಬಳಿ ಕೆಲಸ ಬಿಡಬೇಕಾಗಿ ಬರಬಹುದು ಅಂತ ಹೇಳ್ತಾಳೆ. ಆಗ ಮಾಸ್ಟರ್, ನೀನೆಲ್ಲೇ ಇರು, ಸುಖವಾಗಿ ಇರು ಅಂತ ಹೇಳಿ ಆಕೆಯನ್ನು ಹರಿಸ್ತಾನೆ. ಇದನ್ನು ಕೇಳಿ ಸಂತೋಷಗೊಂಡ ಮೆಬಲ್ ಅಂದಿನ ಕೆಲಸ ಮುಗಿಸಿ ಮನೆಗೆ ಹೊರಡ್ತಾಳೆ. ಇಲ್ಲಿ ಡಿನ್ನರ್ ಮುಗಿಸಿ ಉಳಿದವರು ಕೆಲಸ ಮಾಡ್ತಾ ಮಾಸ್ಟರ್ ಹಾಗೆ ನಿದ್ದೆಗೆ ಜಾರಿ ಬಿಡ್ತಾನೆ. ರಾತ್ರಿ ಏನೋ ಶಬ್ದ ಆಗಿ ಮಾಸ್ಟರ್ ಎಚ್ಚರಗೊಳ್ತಾನೆ. ಆಗ ಹೊರಗಡೆ ರಿಚಿ ಮತ್ತು ಮೆಬಲ್ ಇಬ್ಬರು ಮಾತಾಡ್ತಾ ಇರ್ತಾರೆ. ಮಾಸ್ಟರ್ಗೆ ಅರ್ಥ ಆಗುತ್ತೆ ಮೆಬಲ್ ಹೇಳಿರೋ ಹುಡುಗ ರಿಚಿನೇ ಅಂತ. ಇಬ್ಬರ ಮಾತುಕತೆಯಲ್ಲಿ ಮಾಸ್ಟರ್ಗೆ ತಿಳಿಯೋದೇನೆಂದ್ರೆ ರಿಚಿ ಮೆಬಲ್ ಹತ್ರ ಯಾವ ಮಾತು ಮುಚ್ಚಿಡ್ತಾ ಇರ್ಲಿಲ್ಲ, ಹಾಗೂ ಮೆಬಲ್ ಮಾಸ್ಟರ್ ಮೇಲೆ ತುಂಬಾ ಗೌರವ ಇಟ್ಟುಕೊಂಡಿದ್ದಾಳೆ ಅಂತ. ಮಾರನೇ ದಿನ ಮೆಬಲ್ ಕೆಲಸಕ್ಕೆ ಬರ್ತಾಳೆ. ಮತ್ತೆ ದಿನನಿತ್ಯದಂತೆ ಕೆಲಸ ಆರಂಭ ಆಗುತ್ತೆ. ಜನ ಬರ್ತಾರೆ, ಬಾಕ್ಸ್ ನಲ್ಲಿ ಲೆಟರ್ ಹಾಕ್ತಾರೆ. ರಿಚಿ ಬಂದು ತಗೊಂಡು ಹೋಗ್ತಾನೆ. ಆದ್ರೆ ಮಾಸ್ಟರ್ ಮಾತ್ರ ತನ್ನ ಕೆಲಸ ಆಯ್ತು ತಾನಾಯ್ತು ಅಂತ ಇರ್ತಾನೆ. ಅದೇ ರಾತ್ರಿ ಯಾರೋ ಬಂದು ಬಾಗಿಲು ಬಿಡ್ತಾರೆ. ಮಾಸ್ಟರ್ ಬಾಗಿಲು ತೆಗೆದು ನೋಡಿದಾಗ ಅಲ್ಲಿ ಗಾಯಾಳು ರಿಚಿ ಜೊತೆ ಫ್ರಾನ್ಸಿಸ್ ಬಂದಿರ್ತಾನೆ. ಮತ್ತೆ ಅವರ ಹಿಂದೆ ಪೊಲೀಸರು ಬಿದ್ದಿರ್ತಾರೆ. ಮಾಸ್ಟರ್ ಮತ್ತು ಫ್ರಾನ್ಸಿಸ್ ರಿಚಿಯನ್ನ ಒಳಗಡೆ ಕರ್ಕೊಂಡು ಬರ್ತಾರೆ. ಮಾಸ್ಟರ್ಗೆ ಈ ಜಂಜಾಟದಲ್ಲಿ ಬೀಳೋ ಮನಸ್ಸಿರಲ್ಲ, ಆದರೂ ಬೇಡದ ಮನಸ್ಸಿನಿಂದ ಅವರಿಗೆ ಸಹಾಯ ಮಾಡ್ತಾನೆ. ಆಗ ಫ್ರಾನ್ಸಿಸ್ ಮಾಸ್ಟರ್ಗೆ ಪೊಲೀಸರು ಮತ್ತು ಬೇರೆ ಗ್ಯಾಂಗಿನ ಜನರು ಈ ಬ್ರೀಫ್ ಕೇಸ್ ನ ಹಿಂದೆ ಬಿದ್ದಿದ್ದಾರೆ, ಇದರಲ್ಲಿ ತುಂಬಾ ಮುಖ್ಯವಾದ ಮಾಹಿತಿಗಳಿವೆ, ಇದು ಯಾರ ಕೈಗೂ ಸಿಗಬಾರದು ಅಂತ ಹೇಳಿ ಅಲ್ಲಿಂದ ರಿಚಿಯ ತಂದೆಗೆ ಫೋನ್ ಮಾಡಿ ಅವರ ಮೇಲೆ ಆಗಿರೋ ಹಲ್ಲೆ ಬಗ್ಗೆ ತಿಳಿಸ್ತಾನೆ. ನಂತರ ರಿಚಿ ಹತ್ರ ಬಂದು, ನೀನು ಹೆದರ್ಕೋಬೇಡ, ನಿನ್ನ ತಂದೆ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ರಿಚಿಯ ಹೊಟ್ಟೆಯಿಂದ ಗುಂಡು ಪಾಸ್ ಆಗಿ ಅದರಿಂದ ತುಂಬಾನೇ ರಕ್ತ ಹರಿತಾ ಇರುತ್ತೆ. ಮಾಸ್ಟರ್ ಡಾಕ್ಟರ್ಗೆ ಫೋನ್ ಮಾಡೋಕೆ ಹೇಳ್ತಾನೆ. ಆದ್ರೆ ಫ್ರಾನ್ಸಿಸ್, ಬೇಡ ಡಾಕ್ಟರ್ ಬೇಡ, ನೀನೇ ಅವನ ಹೊಟ್ಟೆಗೆ ಹೊಲಿಗೆ ಹಾಕು ಅಂತ ಹೇಳ್ತಾನೆ. ಆಗ ಮಾಸ್ಟರ್, ನನ್ನ ಹತ್ರ ಬಟ್ಟೆಗೆ ಹೊಲಿಗೆ ಹಾಕೋ ಸೂಜಿ ಇದೆ, ಮನುಷ್ಯನಿಗೆ ಅಲ್ಲ ಅಂತ ಹೇಳ್ತಾನೆ. ಈ ಮಾತು ಕೇಳಿ ಕೋಪಗೊಂಡ ಫ್ರಾನ್ಸಿಸ್ ಮಾಸ್ಟರ್ಗೆ ಗನ್ ತೋರಿಸಿ ಹೊಲಿಗೆ ಹಾಕೋಕೆ ಹೇಳ್ತಾನೆ. ಫ್ರಾನ್ಸಿಸ್ ರಿಚಿಯನ್ನು ಗಟ್ಟಿಯಾಗಿ ಹಿಡ್ಕೋತಾನೆ. ರಿಚಿ ಕಿರ್ಚೋಕೆ ಶುರು ಮಾಡ್ತಾನೆ. ಏನ್ ಮಾಡ್ತಾ ಇದ್ದೀರಾ ನನ್ನ ಜೊತೆ ಅಂತ. ಮಾಸ್ಟರ್ ರಿಚಿಯ ಗಾಯದ ಮೇಲೆ ಸಾರಾಯಿ ಚೆಲ್ಲಿ ಹೊಲಿಗೆ ಹಾಕೋಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ರಿಚಿಗೆ ಪ್ರಜ್ಞೆ ತಪ್ಪಿ ಹೋಗುತ್ತೆ. ಇತ್ತ ಫ್ರಾನ್ಸಿಸ್ ಔಟ್ಫಿಟ್ ದವರು ಕಳಿಸಿರೋ ಕವರ್ ನಲ್ಲಿರೋ ಟೇಪ್ ಅನ್ನು ತೋರಿಸಿ ಮಾಸ್ಟರ್ಗೆ ಹೇಳ್ತಾನೆ, ನಾನು ಸ್ವಲ್ಪ ಹೊತ್ತು ಹೊರಗಡೆ ಹೋಗ್ತಾ ಇದ್ದೀನಿ, ಈ ಟೇಪ್ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಇಲ್ಲಿ ಯಾರೇ ಬಂದರೂ ನೀನು ಇದನ್ನು ರಕ್ಷಿಸಿ ನಾನು ಬಂದ ಮೇಲೆ ನನಗೆ ಹಿಂತಿರುಗಿಸಬೇಕು, ಇಲ್ಲ ಅಂದ್ರೆ ನಾನೇನು ಮಾಡ್ತೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು ಅಂತ ಹೆದರ್ಸ್ತಾನೆ. ಇದನ್ನು ಕೇಳಿದ ಮಾಸ್ಟರ್, ನೀವೇನು ಮಾಡ್ತೀರಾ ಅಂತ ನನಗೆ ಏನು ಗೊತ್ತಿಲ್ಲ, ಮತ್ತೆ ನಾನು ನಿಮ್ಮ ಗ್ಯಾಂಗ್ ನ ಮೆಂಬರ್ ಕೂಡ ಅಲ್ಲ, ಈ ಟೇಪ್ ನಾನು ನನ್ನ ಹತ್ರ ಇಟ್ಕೊಂಡ್ರೆ ನನಗೆ ತೊಂದರೆ ಆಗಬಹುದು ಅಂತ ಹೇಳ್ತಾನೆ. ಆಗ ಫ್ರಾನ್ಸಿಸ್, ನಮ್ಮೆಲ್ಲ ಸದಸ್ಯರು ಸೇರಿ ಮಾಡಿರುವ ಮೀಟಿಂಗ್ ನ ರೆಕಾರ್ಡಿಂಗ್ ಈ ಟೇಪ್ ನಲ್ಲಿದೆ, ಇದನ್ನು ಔಟ್ಫಿಟ್ ದವರು ನಮಗೆ ಕಳಿಸಿದ್ದಾರೆ, ಹಾಗೆ ಇದರಲ್ಲೊಂದು ಲೆಟರ್ ಕೂಡ ಇದೆ, ನಮ್ಮೊಳಗೆ ಯಾರೋ ಒಬ್ಬ FBI ಎಲ್ಲ ಮಾಹಿತಿ ಕೊಡ್ತಾ ಇದ್ದಾನೆ ಅಂತ ಬರೆದಿದ್ದಾರೆ, ಆ ಮಾಹಿತಿ ಕೂಡ ಈ ಟೇಪ್ ನಲ್ಲಿ ಇರಬಹುದು. ಈಗ ನಾನು ಎಲ್ಲ ವಿಷಯನ ನಿಂಗೆ ಹೇಳಿದ್ದೀನಿ, ಈಗ ನೀನು ಕೂಡ ನಮ್ಮ ಗ್ಯಾಂಗ್ ನ ಮೆಂಬರ್ ಅಂತ ಹೇಳಿ ಟೇಪ್ ಅನ್ನು ಬ್ರೀಫ್ ಕೇಸ್ ನಲ್ಲಿ ಇಟ್ಟು ಹೊರಟು ಹೋಗ್ತಾನೆ. ಪಾಪ ಮಾಸ್ಟರ್ ಬೇಡ ಎಂದ್ರು ಈ ವಿಷಯದಲ್ಲಿ ಮತ್ತಷ್ಟು ಸಿಲುಕೊಳ್ತಾನೆ ಇರ್ತಾನೆ. ಮಾಸ್ಟರ್ ಮತ್ತೆ ತನ್ನ ಕೆಲಸ ಮಾಡ್ತಾ ಕೂತ್ಕೊಳ್ತಾನೆ. ರಿಚಿ ಕೂಡ ಹೊರಗಡೆ ಬಂದು ಮಾಸ್ಟರ್ಗೆ ಧನ್ಯವಾದ ತಿಳಿಸ್ತಾನೆ. ಆಗ ಮಾಸ್ಟರ್ ಕೇಳ್ತಾನೆ, ನಿಮ್ಮ ಜೊತೆ ಯಾರು ಈ ತರ ಮಾಡ್ತಿರ್ಬಹುದು, ಯಾರು FBI ಮಾಹಿತಿ ನೀಡ್ತಾ ಇರಬಹುದು ಅಂತ. ರಿಚಿ, ನಿನಗೆ ಇದನ್ನೆಲ್ಲ ಯಾರು ಹೇಳಿದ್ರು ಅಂತ ಕೇಳ್ತಾನೆ. ಆಗ ಮಾಸ್ಟರ್, ಫ್ರಾನ್ಸಿಸ್ ಯಾವುದೋ ಟೇಪ್ ಬಗ್ಗೆ ಹೇಳ್ತಾ ಇದ್ದ, ಆಗ ನನಗೆ ತಿಳಿತು ಅಂತ ಹೇಳ್ತಾನೆ.
ರಿಚಿ FBI ಮಾಹಿತಿ ನೀಡುತ್ತಿರೋ ದ್ರೋಹಿ ಯಾರು ಅಂತ ನನಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾನೆ. ಮಾಸ್ಟರ್, ನಿಮ್ಮ ಕಸಿನ್ ಫ್ರಾನ್ಸಿಸ್ಗೆ ಹೊರಗಡೆ ಯಾವುದೇ ಅಪಾಯ ಆಗದೇ ಇರಲಿ ಅಂತ ನಾನು ಆಶಿಸ್ತೀನಿ ಅಂತ ಹೇಳ್ತಾನೆ. ಆಗ ರಿಚಿ, ಫ್ರಾನ್ಸಿಸ್ ನನ್ನ ಕಸಿನ್ ಅಲ್ಲ, ನಮ್ಮ ತಂದೆಗೆ ಬೀದಿ ನಾಯಿಗಳನ್ನ ಮನೆಗೆ ತರೋ ಶೋಕಿ ಅಂತ ಹೇಳ್ತಾನೆ. ಇಲ್ಲಿ ನಮಗೆ ತಿಳಿಯುತ್ತೆ ರಿಚಿ ಫ್ರಾನ್ಸಿಸ್ನ ಅಷ್ಟೊಂದು ಇಷ್ಟಪಡೋದಿಲ್ಲ ಅಂತ. ಅಷ್ಟರಲ್ಲಿ ಅಲ್ಲಿ ಬೆಲ್ ಶಬ್ದ ಆಗುತ್ತೆ. ಮಾಸ್ಟರ್ ತಲೆ ಓಡಿಸ್ತಾನೆ. ಅವನು ರಿಚಿಯನ್ನ ಫ್ರಾನ್ಸಿಸ್ ವಿರುದ್ಧ ಮತ್ತು ಫ್ರಾನ್ಸಿಸ್ ಅನ್ನ ರಿಚಿಯ ವಿರುದ್ಧ ಪ್ರಚೋದಿಸ್ತಾನೆ. ಫ್ರಾನ್ಸಿಸ್ ಒಳಗಡೆ ಬಂದು, ನಾನು ಈ ಟೇಪ್ ಅನ್ನು ತಗೊಂಡು ಹೋಗ್ತಾ ಇದ್ದೀನಿ, ನನಗೆ ಒಂದು ಎಲೆಕ್ಟ್ರಿಕ್ ಶಾಪ್ ಸಿಕ್ಕಿದೆ, ಅಲ್ಲಿ ನಾವು ಅದನ್ನು ಕೇಳಬಹುದು ಅಂತ ಹೇಳ್ತಾನೆ. ಆಗ ರಿಚಿ, ನನ್ನ ತಂದೆ ಬರೋವರೆಗೂ ಕಾಯೋಣ ಮತ್ತು ಎಲ್ಲರೂ ಸರಿ ಹೋಗೋಣ ಅಂತ ಹೇಳ್ತಾನೆ. ಆಗ ಫ್ರಾನ್ಸಿಸ್, ನಿನ್ನ ತಂದೆ ಜೀವಕ್ಕೆ ಅಪಾಯವಿದೆ, ನಿನ್ನ ತಂದೆನ ನಾನು ನನ್ನ ತಂದೆ ತರಾನೇ ಭಾವಿಸ್ತೀನಿ, ಅವರ ಜೀವಕ್ಕೆ ಏನಾದರೂ ಆದರೆ ಕಷ್ಟ, ಅದಕ್ಕಾಗಿ ನಾನು ಈ ಟೇಪ್ ಅನ್ನು ತಗೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಫ್ರಾನ್ಸಿಸ್ ನ ಮಾತು ಕೇಳಿದ ರಿಚಿಗೆ ಮಾಹಿತಿ ನೀಡುತ್ತಿರೋ ಆ ದ್ರೋಹಿ ಫ್ರಾನ್ಸಿಸ್ ಇರಬೇಕು ಅಂತ ಅವನ ಮೇಲೆ ಅನುಮಾನ ಶುರುವಾಗಿ ಇಬ್ಬರಲ್ಲೂ ಜಗಳ ಶುರುವಾಗುತ್ತೆ. ಅಷ್ಟರಲ್ಲಿ ಬ್ರೀಫ್ ಕೇಸ್ ಜಾರಿ ಕೆಳಗೆ ಬೀಳುತ್ತೆ. ಆದರೆ ಅದರಲ್ಲಿ ಏನೂ ಇರುವುದಿಲ್ಲ. ರಿಚಿ ಫ್ರಾನ್ಸಿಸ್ ನ ಗನ್ ಪಾಯಿಂಟ್ ನಲ್ಲಿ ತಗೊಂಡು, ಟೇಪ್ ಎಲ್ಲಿ ಅಂತ ಕೇಳ್ತಾನೆ. ಆಗ ಫ್ರಾನ್ಸಿಸ್, ನನ್ನ ಜೊತೆ ಆಟ ಆಡಬೇಡ, ಟೇಪ್ ನಿನ್ನ ಹತ್ರನೇ ಇದೆ ಅಂತ ಹೇಳ್ತಾನೆ. ಅಷ್ಟರಲ್ಲೇ ಮಾಸ್ಟರ್ ಕಾಲು ಟೇಬಲ್ಗೆ ತಾಕಿ ಶಬ್ದ ಆಗುತ್ತೆ. ರಿಚಿ ಆ ಕಡೆ ನೋಡಿದಾಗ ಫ್ರಾನ್ಸಿಸ್ ರಿಚಿಯನ್ನು ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ ಮತ್ತು ಶಾಪ್ ನಲ್ಲಿ ಆ ಟೇಪ್ ಅನ್ನ ಹುಡುಕೋಕೆ ಶುರು ಮಾಡ್ತಾನೆ. ಹೊರಗಡೆಯಿಂದ ಕಾರ್ನ ಶಬ್ದ ಬರುತ್ತೆ. ಮಾಸ್ಟರ್ ಒಳಗಿನಿಂದ ನೋಡಿದಾಗ ರಿಚಿಯ ತಂದೆ ರಾಯ್ ತನ್ನ ಬಾಡಿಗಾರ್ಡ್ ಜೊತೆ ಬಂದಿರ್ತಾನೆ. ಇದನ್ನು ತಿಳಿದ ಫ್ರಾನ್ಸಿಸ್ ಗಾಬರಿಗೊಳ್ತಾನೆ. ಪಕ್ಕದಲ್ಲಿ ಇದ್ದ ಬಾಕ್ಸ್ ಅನ್ನು ನೋಡಿ ಮಾಸ್ಟರ್ಗೆ, ಬಾಕ್ಸ್ ಓಪನ್ ಮಾಡು, ಇಲ್ಲ ಅಂದ್ರೆ ನನಗೆ ಅದರಲ್ಲಿ 2 ಬಾಡಿ ಇಡಬೇಕಾಗುತ್ತೆ ಅಂತ ಹೇಳ್ತಾನೆ. ಮಾಸ್ಟರ್ ಮತ್ತೆ ಬೇಡದ ಮನಸ್ಸಿನಿಂದ ಒಪ್ತಾನೆ. ಅವರಿಬ್ಬರೂ ಸೇರಿ ರಿಚಿಯ ಬಾಡಿಯನ್ನ ಅದರಲ್ಲಿ ಇಡ್ತಾರೆ. ಫ್ರಾನ್ಸಿಸ್ ಮಾಸ್ಟರ್ಗೆ ರಾಯ್ನ ಜೊತೆ ಮಾತಲ್ಲಿ ಸ್ವಲ್ಪ ಕಾಲ ಕಳೆಯೋಕೆ ಹೇಳ್ತಾನೆ. ಅಷ್ಟರಲ್ಲೇ ಫ್ರಾನ್ಸಿಸ್ ರಕ್ತದ ಕಲೆಗಳನ್ನ ಕ್ಲೀನ್ ಮಾಡಿ ಹೊರಗಡೆ ಬರ್ತಾನೆ. ರಾಯ್ ಫ್ರಾನ್ಸಿಸ್ ಅನ್ನ ತಬ್ಬಿಕೊಂಡು ತನ್ನ ಮಗನ ಜೀವ ಉಳಿಸಿದ್ದಕ್ಕೆ ಧನ್ಯವಾದ ತಿಳಿಸಿ ರಿಚಿ ಮತ್ತು ಆ ಟೇಪ್ ನ ಬಗ್ಗೆ ಕೇಳ್ತಾನೆ. ಆಗ ಫ್ರಾನ್ಸಿಸ್, ರಿಚಿ ಆಗ್ಲಿ ನಿಮ್ಮ ಹತ್ರನೇ ಹೋಗ್ತೀನಿ ಅಂತ ಹೇಳಿ ಹೋದ ಅಂತ ಸುಳ್ಳು ಹೇಳಿಬಿಡ್ತಾನೆ. ರಾಯ್ ತನ್ನ ಮನೆಗೆ ಫೋನ್ ಮಾಡಿ ಕೇಳ್ತಾನೆ, ಆದರೆ ರಿಚಿ ಅಲ್ಲಿಗೆ ಬಂದಿರೋದಿಲ್ಲ. ರಾಯ್ ಫ್ರಾನ್ಸಿಸ್ಗೆ ಹೇಳ್ತಾನೆ, ನೀನು ಹೋಗಿ ರಿಚಿಯನ್ನು ಹುಡ್ಕೊಂಡು ಬಾ, ನಾನು ಇಲ್ಲೇ ಇರ್ತೀನಿ, ರಿಚಿ ಮನೆಗೆ ಬಂದ್ರೆ ನನಗೆ ಇಲ್ಲೇ ಫೋನ್ ಬರಬಹುದು. ಫ್ರಾನ್ಸಿಸ್ ಅಲ್ಲಿಂದ ಹೊರಟು ಹೋಗ್ತಾನೆ. ಮಾಸ್ಟರ್ ಮತ್ತೆ ತನ್ನ ಕೆಲಸದಲ್ಲಿ ಬ್ಯುಸಿ ಆಗ್ತಾನೆ. ರಾಯ್ ಮಾಸ್ಟರ್ಗೆ, ಲಿಯೋನಾರ್ಡ್, ನೀನ್ಯಾಕೆ ಲಂಡನ್ ಅಂತ ದೊಡ್ಡ ಸಿಟಿಯನ್ನು ಬಿಟ್ಟು ಇಲ್ಲಿಗೆ ಬಂದೆ ಅಂತ ಕೇಳ್ತಾನೆ. ಆಗ ಮಾಸ್ಟರ್, ಲಂಡನ್ ನಲ್ಲಿ ಜೀನ್ಸ್ ನ ಫ್ಯಾಷನ್ ಬಂದಿದೆ, ನಾನು ನೋಡಿದ್ರೆ ಸೂಟು ಪ್ಯಾಂಟು ಹೊಲಿಯೋನು, ಅದಕ್ಕಾಗಿ ನಾನು ನನ್ನ ಕತ್ರಿ ಜೊತೆ ಇಲ್ಲಿಗೆ ಬಂದೆ ಅಂತ ಹೇಳ್ತಾನೆ. ಆಗ ರಾಯ್, ಲಿಯೋನಾರ್ಡ್, ಜೀವನ ಮನುಷ್ಯನಿಗೆ ಯಾವಾಗಲೂ 2 ಚಾಯ್ಸ್ ಕೊಟ್ಟಿರುತ್ತೆ. ನೀನು ಕತ್ರಿಯನ್ನ ಆರಿಸಿದೆ ಮತ್ತು ನಾನು ಗನ್ನನ್ನ ಆರಿಸಿದೆ. ಈಗ ನನ್ನ ಮಾತು ಕಿವಿಯಿಟ್ಟು ಕೇಳು. ನನ್ನ ಮಗನ ಕೋಟ್ ಇಲ್ಲೇ ನೇತಾಡ್ತಾ ಇದೆ, ಅವನು ಯಾವತ್ತೂ ಅದನ್ನು ಹಾಕೊಳ್ಳದೆ ಹೊರಗಡೆ ಹೋಗೋದಿಲ್ಲ. ನಿಜ ಹೇಳು, ನನ್ನ ಮಗ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಮಾಸ್ಟರ್ ಬಾಯಲ್ಲಿ ಫ್ರಾನ್ಸಿಸ್ನ ಹೆಸರು ಬರ್ತಾ ಇರುತ್ತೆ. ಅಷ್ಟರಲ್ಲೇ ಫ್ರಾನ್ಸಿಸ್ ಮೆಬಲ್ನನ್ನ ಕರ್ಕೊಂಡು ಅಲ್ಲಿಗೆ ಬರ್ತಾನೆ ಮತ್ತು ರಾಯ್ಗೆ ಹೇಳ್ತಾನೆ, ನನಗೆ ಈ ಹುಡುಗಿಯ ಮೇಲೆ ಸಂಶಯ ಬರ್ತಾ ಇದೆ, ಇವಳು ರಿಚಿಯನ್ನ ಕೊಂದಿರಬಹುದು ಅಂತ. ಅಷ್ಟರಲ್ಲೇ ಕೋಪಗೊಂಡ ರಾಯ್, ಏನ್ ನಡೀತಾ ಇದೆ ಇಲ್ಲಿ, ಎಲ್ಲಿ ನನ್ನ ಮಗ ಅಂತ ಎಲ್ಲರಿಗೂ ಸಿಟ್ಟಿನಿಂದ ಕೇಳ್ತಾನೆ. ಲಿಯೋನಾರ್ಡ್, ನೀನು ಹೇಳು, ನನ್ನ ಮಗ ಎಲ್ಲಿ, ಅವನಿಗೆ ಏನಾಗಿದೆ ಅಂತ, ನಿನಗೆ ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ ಅಂತ ರಾಯ್ ಮಾಸ್ಟರ್ಗೆ ಹೇಳ್ತಾನೆ. ಪಾಪ ಮಾಸ್ಟರ್ ಸಿಕ್ಕಾಕೊಂಡ್ ಬಿಡ್ತಾನೆ. ಆಗ ಮಾಸ್ಟರ್ ಸ್ವಲ್ಪ ಯೋಚಿಸಿ, ಇವತ್ತು ಫ್ರಾನ್ಸಿಸ್ ಟೇಪ್ಗೋಸ್ಕರ ನಿಮ್ಮ ದೊಡ್ಡ ಶತ್ರು ಲಾ ಫಾಂಟನಿನ 4 ಜನರಿಗೆ ಗುಂಡಿಟ್ಟು ಕೊಂದಿದ್ದಾನೆ, ಆದರೆ ರಿಚಿ ಒಂದು ಗುಂಡು ಕೂಡ ಹಾರಿಸಿಲ್ಲ. ಅದೇ ಸಿಟ್ಟಿನಿಂದ ಈಗ ಲಾ ಫಾಂಟೇನ್ ಅನ್ನು ಕೊಲ್ಲಲು ಹೋಗಿದ್ದಾನೆ, ಆದರೆ ಈ ವಿಷಯ ನಿಮಗೆ ತಿಳಿಸೋದು ಬೇಡ ಅಂತ ನಮ್ಮ ಮುಂದೆ ಹೇಳಿ ಹೋಗಿದ್ದಾನೆ ಅಂತ ಹೇಳ್ತಾನೆ. ಆಗ ಫ್ರಾನ್ಸಿಸ್, ರಿಚಿ ಲಾ ಫಾಂಟೇನ್ ಹತ್ರ ಹೋಗುವ ಮೊದಲು ಈ ಹುಡುಗಿ ಹತ್ರ ಹೋಗಿದ್ದಾನೆ. ನಾನು ಈಕೆಯ ಮನೆಯಲ್ಲಿರುವ ಕಾರ್ಪೆಟ್ ಮೇಲೆ ರಕ್ತದ ಕಲೆಗಳನ್ನು ನೋಡಿದ್ದೇನೆ. ಇವಳು ದುಡ್ಡಿಗಾಗಿ ನಮ್ಮ ರಿಚಿಯನ್ನು ಕೊಂದಿರಬೇಕು ಅಂತ ಅನಿಸುತ್ತೆ. ರಾಯ್ ಮೆಬಲ್ಗೆ ನಿಜ ಹೇಳೋಕೆ ಹೇಳ್ತಾನೆ. ಆಗ ಮೆಬಲ್, ಇಲ್ಲ, ನಾನೇನು ಮಾಡಿಲ್ಲ, ನಾನು ಮತ್ತು ರಿಚಿ ಇಬ್ಬರು ಪ್ರೀತಿಸ್ತಾ ಇದ್ದೇವೆ ಅಂತ ಹೇಳ್ತಾಳೆ. ಆದ್ರೆ ಫ್ರಾನ್ಸಿಸ್ ಬೇಕು ಅಂತಾನೆ, ನೀವು ಈಕೆಯ ಮಾತನ್ನು ಕೇಳಬೇಡಿ, ನಾನು ಇವಳನ್ನು ಚೆನ್ನಾಗಿ ವಿಚಾರಿಸ್ತೀನಿ ಅಂತ ರಾಯ್ನ ಬಾಡಿಗಾರ್ಡ್ ನ ಕರೆದುಕೊಂಡು ಒಳಗಡೆ ಹೋಗ್ತಾನೆ. ಮಾಸ್ಟರ್ಗೆ ಅರ್ಥ ಆಗಿ ಬಿಡುತ್ತೆ, ಈಗ ಫ್ರಾನ್ಸಿಸ್ ಮೆಬಲ್ ನನ್ನ ಜೀವಂತಾಗಿ ಬಿಡೋದೇ ಇಲ್ಲ ಅಂತ. ಮಾಸ್ಟರ್ಗೆ ಏನು ಮಾಡಬೇಕು ಅಂತಾನೆ ತೋಚ್ತಾ ಇರೋದಿಲ್ಲ. ಅಷ್ಟರಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ. ರಾಯ್ ಮಾಸ್ಟರ್ಗೆ ಮಾತಾಡೋಕೆ ಹೇಳ್ತಾನೆ. ಮಾಸ್ಟರ್ ತನ್ನ ಚಾಣಾಕ್ಷತನದಿಂದ ರಿಚಿಯೇ ತನ್ನ ಜೊತೆ ಮಾತಾಡ್ತಾ ಇದ್ದಾನೆ ಅನ್ನೋ ತರ ನಾಟಕ ಆಡ್ತಾನೆ. ಹೊರಗಡೆ ಬಂದು ರಿಚಿ ಒಂದು ಬಿಲ್ಡಿಂಗ್ ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನಂತೆ. ಈ ಅಡ್ರೆಸ್ ನಲ್ಲಿ ನನ್ನ ತಂದೆಗೆ ಬೇಗ ಕಳಿಸಿಕೊಡು ಅಂತ ಹೇಳಿದ್ದಾನೆ ಅಂತ ಒಂದು ಚೀಟಿಯಲ್ಲಿ ಅಡ್ರೆಸ್ ಬರೆದು ರಾಯ್ಗೆ ಕೊಡ್ತಾನೆ. ರಾಯ್ ತಕ್ಷಣ ತನ್ನ ಬಾಡಿಗಾರ್ಡ್ ಜೊತೆ ರಿಚಿ ಇರೋ ಅಡ್ರೆಸ್ಗೆ ಹೊರಡ್ತಾನೆ. ಈಗ ಫ್ರಾನ್ಸಿಸ್ ಮಾಸ್ಟರ್ಗೆ, ನಾನು ನಿನಗೆ 2 ಚಾಯ್ಸ್ ಕೊಡ್ತೀನಿ, ನಾವಿಬ್ಬರು ಸೇರಿ ಈ ಹುಡುಗಿನ ಕೊಂದು ಬಿಡೋಣ, ಇಲ್ಲ ಅಂದ್ರೆ ನಾನು ನಿಮ್ಮಿಬ್ಬರನ್ನು ಕೊಂದು ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಮಾಸ್ಟರ್ ಮತ್ತೆ ತನ್ನ ತಲೆ ಓಡಿಸ್ತಾನೆ. ನೋಡು, ನಮ್ಮಿಬ್ಬರಲ್ಲಿ ಯಾರಿಗೆ ಕೊಂದರೂ ನಿನಗೆ ಪ್ರಯೋಜನ ಇಲ್ಲ, ಯಾಕಂದ್ರೆ ರಾಯ್ ಇಲ್ಲಿಗೆ ಬಂದೇ ಬರ್ತಾನೆ.
ಮತ್ತು ಅವನಿಗೆ ನಿನ್ನ ಮೇಲೆ ಅನುಮಾನ ಬಂದೇ ಬರುತ್ತೆ. ಈಗ ನಾನು ಹೇಳೋ ಮಾತನ್ನ ಕೇಳು. ಮೆಬಲ್ ಲಾ ಫೌಂಟೇನ್ಗೆ ಫೋನ್ ಮಾಡಿ ಈಗ ರಾಯ್ ಹೋಗಿರೋ ಜಾಗನ ಹೇಳ್ತಾಳೆ. ಫ್ರಾನ್ಸಿಸ್ ಆದ್ರೆ ಲಾ ಫೌಂಟೇನ್ ಈಕೆಯ ಮಾತು ಯಾಕೆ ನಂಬ್ತಾಳೆ ಅಂತ ಕೇಳಿದಾಗ, ನಿಮ್ಮ ಗ್ರೂಪ್ ನ ಮಾಹಿತಿ ನೀಡ್ತಿರೋರು ಬೇರೆ ಯಾರು ಅಲ್ಲ, ಅದು ಮೆಬಲೆ ಅಂತ ಹೇಳ್ತಾನೆ. ರಿಚ್ಚಿ ತನ್ನ ಎಲ್ಲ ಮಾತುಗಳನ್ನು ಈಕೆ ಮುಂದೆ ಹೇಳ್ತಿದ್ದ, ಹಾಗೂ ನಿಮ್ಮ ಗ್ಯಾಂಗ್ ನ ರಹಸ್ಯಗಳು ಕೂಡ ಈಕೆ ಮುಂದೆ ಹೇಳ್ತಿದ್ದ. ಈಕೆ ದುಡ್ಡಿಗಾಗಿ FBI ಮತ್ತು ಲಾ ಫೌಂಟೇನ್ ಇಬ್ಬರಿಗೂ ಮಾಹಿತಿ ನೀಡ್ತಾ ಇದ್ದಳು, ಯಾಕೆಂದ್ರೆ ಇವಳಿಗೆ ಲಂಡನ್ ನಲ್ಲಿ ಸೆಟಲ್ ಆಗೋದಿದೆ ಅಂತ ಹೇಳ್ತಾನೆ. ಫ್ರಾನ್ಸಿಸ್ ಹಾಗಾದ್ರೆ ಟೇಪ್ ಕೂಡ ಈಕೆ ಹತ್ರನೇ ಇರಬೇಕು ಅಂತ ಹೇಳ್ತಾನೆ. ಆಗ ಮಾಸ್ಟರ್ ಇಲ್ಲ, ಅದು ನನ್ನ ಹತ್ರ ಇದೆ ಅಂತ ತೋರಿಸ್ತಾನೆ. ನಾವು ಬೇಗ ಲಾ ಫೌಂಟೇನ್ಗೆ ಫೋನ್ ಮಾಡಿ ಹೇಳಿಲ್ಲ ಅಂದ್ರೆ ರಾಯ್ ತನ್ನ ಬಾಡಿಗಾರ್ಡ್ ಜೊತೆ ಇಲ್ಲಿಗೆ ಬಂದ್ಬಿಡ್ತಾನೆ. ಆಗ ನಾವು ಯಾರು ಉಳಿಯೋದಿಲ್ಲ. ನಾವು ಸಾಯೋ ಬದಲು ಲಾ ಫೌಂಟೇನ್ ರಾಯ್ಗೆ ಕೊಂದ್ಬಿಟ್ರೆ ನೀನೇ ಟೀಮ್ ಲೀಡರ್ ಆಗ್ಬಿಡು ಅಂತ ಹೇಳ್ತಾನೆ. ಇದನ್ನು ಕೇಳಿದ ಫ್ರಾನ್ಸಿಸ್ ಸ್ವಲ್ಪ ಯೋಚಿಸಿ ಫೋನ್ ಮಾಡೋಕೆ ಹೇಳ್ತಾನೆ. ಈಗ ಮೆಬಲ್ ಲಾ ಫೌಂಟೇನ್ಗೆ ಫೋನ್ ಮಾಡಿ ರಾಯ್ ಇರೋ ಜಾಗದ ಬಗ್ಗೆ ತಿಳಿಸ್ತಾಳೆ ಮತ್ತು ಟೇಪ್ ನ ಬದಲಿಗೆ ಸಾಕಷ್ಟು ದುಡ್ಡನ್ನು ಡಿಮಾಂಡ್ ಮಾಡ್ತಾಳೆ. ಮರಳಿ ಬಂದು ಮಾಸ್ಟರ್ಗೆ ರಿಚ್ಚಿ ಎಲ್ಲಿ ಅಂತ ಕೇಳ್ತಾಳೆ. ಆಗ ಮಾಸ್ಟರ್ ರಿಚ್ಚಿಯ ಬಾಡಿ ತೋರಿಸ್ತಾನೆ. ಅಷ್ಟರಲ್ಲಿ ಒಂದು ಕಾರಿನ ಶಬ್ದ ಆಗುತ್ತೆ. ಫ್ರಾನ್ಸಿಸ್, ನಾನು ಒಳಗಡೆಯಿಂದ ಯಾರು ಅಂತ ನೋಡ್ತೀನಿ, ತಪ್ಪಿ ರಾಯ್ ಬಂದಿದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಅಂತ ಒಳಗಡೆ ಹೋಗ್ತಾನೆ. ಬಾಗಿಲು ತೆಗೆದಾಗ ಅಲ್ಲಿ ಲಾ ಫೌಂಟೇನ್ ಬಂದಿರ್ತಾಳೆ. ದುಡ್ಡಿನಿಂದ ತುಂಬಿದ ಬ್ಯಾಗ್ ಇಟ್ಟು ಟೇಪ್ ಎಲ್ಲಿ ಅಂತ ಕೇಳ್ತಾಳೆ. ಮಾಸ್ಟರ್ಗೆ ತಕ್ಷಣ ಅನಿಸುತ್ತೆ, ಲಾ ಫೌಂಟೇನ್ ಹೋದ್ಮೇಲೆ ಫ್ರಾನ್ಸಿಸ್ ಪಕ್ಕಾ ನಮ್ಮಿಬ್ಬರನ್ನು ಜೀವಂತ ಸಹಿತ ಬಿಡೋದಿಲ್ಲ ಅಂತ. ಆಗ ಮಾಸ್ಟರ್ ಈ ಬ್ಯಾಗ್ ಖಾಲಿ ಹಾಕಿದೆ ಅಂತ ಹೇಳ್ತಾ ಲಾ ಫೌಂಟೇನ್ಗೆ ಒಳಗಡೆ ಗನ್ ಹಿಡ್ಕೊಂಡು ಒಬ್ಬ ನಿಂತಿದ್ದಾನೆ ಅಂತ ಸಿಗ್ನಲ್ ಮಾಡ್ತಾನೆ. ಲಾ ಫೌಂಟೇನ್ ಹೊರಗಡೆ ಹೋಗಿರೋ ತರ ಶಬ್ದ ಮಾಡ್ತಾಳೆ ಮತ್ತು ಅವಳ ಬಾಡಿಗಾರ್ಡ್ ಪೊಸಿಷನ್ ತಗೋತಾರೆ. ತಕ್ಷಣ ಫ್ರಾನ್ಸಿಸ್ ಹೊರಗಡೆ ಬರ್ತಾನೆ. ಆಗ ಲಾ ಫೌಂಟೇನ್, ನಾನು ಈಗ ತಾನೇ ರಾಯ್ನ ಮೇಲೆ ಕಳಿಸಿ ಬಂದಿದ್ದೇನೆ, ನೀನು ನನಗೆ ಯಾವ ಲೆಕ್ಕ ಅಂತ ಹೇಳ್ತಾಳೆ. ಆಗ ಫ್ರಾನ್ಸಿಸ್, ಅದರ ಮೊದಲು ನಾನು ನಿನಗೆ ಮೇಲೆ ಕಳಿಸಿದ್ರೆ ಅಂತಾನೆ. ಆದ್ರೆ ಮಾಸ್ಟರ್ ಹೇಳ್ತಾನೆ, ಮೇಡಮ್ ನೀವು ಹೆದರ್ಕೋಬೇಡಿ, ನಾನು ಇವನ ಗನ್ನಿಂದ ಎಲ್ಲ ಬುಲೆಟ್ಗಳು ತೆಗೆದು ಹಾಕಿದ್ದೀನಿ ಅಂತ. ಫ್ರಾನ್ಸಿಸ್ ತನ್ನ ಗನ್ ಚೆಕ್ ಮಾಡೋಕೆ ಹೋಗ್ತಾನೆ. ಆದ್ರೆ ಲಾ ಫೌಂಟೇನಿನ ಬಾಡಿಗಾರ್ಡ್ಸ್ ಗಳು ಅವನ ಮೇಲೆ ಗುಂಡು ಹಾರಿಸಿ ಅವನನ್ನ ಸಾಯಿಸ್ಬಿಡ್ತಾರೆ ಮತ್ತು ಲಾ ಫೌಂಟೇನ್ ಟೇಪ್ ತಗೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಮೆಬಲ್, ಈಗ ಏನ್ ಮಾಡೋದು? ನಾವು ಟೇಪ್ ಲಾ ಫೌಂಟೇನ್ಗೆ ಕೊಟ್ಟಿದ್ದೀವಿ ಅಂತ ಔಟ್ಫಿಟ್ ದವರಿಗೆ ಗೊತ್ತಾದ್ರೆ ಅವರು ನಮ್ಮನ್ನ ಬಿಡೋದಿಲ್ಲ ಅಂತ ಹೇಳ್ತಾಳೆ. ಆಗ ಮಾಸ್ಟರ್ ತನ್ನ ಸ್ಟೋರಿ ರಿವೀಲ್ ಮಾಡ್ತಾನೆ. ಔಟ್ಫಿಟ್ ದವರು ಯಾವ ಟೇಪ್ನು ಕಳಿಸಿಲ್ಲ, ನಾನೇ ಒಂದು ಖಾಲಿ ಟೇಪ್ ಅನ್ನು ಅದರಲ್ಲಿ ಹಾಕಿದ್ದೆ. ಮೊದಲು ಈ ಊರಿಗೆ ಬಂದಾಗ ನನ್ನ ಮೊದಲ ಕಸ್ಟಮರ್ ರಾಯೇ ಆಗ್ಬಿಟ್ಟಿದ್ದ. ಅವಾಗಿನಿಂದ ಈ ಲೆಟರ್ ಬಾಕ್ಸ್ ನ ಜಂಜಾಟ ಶುರುವಾಯಿತು. ಇದರಿಂದ ತಪ್ಪಿಸಿಕೊಳ್ಳೋಕೆ ನಾನು ತುಂಬಾ ದಿನದಿಂದ ಪ್ಲಾನ್ ಮಾಡ್ತಾ ಇದ್ದೆ. ನೀನು ತಿಳಿಯದೆ ನನಗೆ ಸಹಾಯ ಮಾಡಿಬಿಟ್ಟೆ ಅಂತ ಹೇಳ್ತಾನೆ. ನೋಡು, ಈ ಟೇಪ್ ನಲ್ಲಿ ಈಗ ನಡೆದಿರೋ ಎಲ್ಲ ಮಾತುಗಳು ರೆಕಾರ್ಡ್ ಆಗಿವೆ. ನೀನು ಇದನ್ನು FBIಗೆ ಮುಟ್ಟಿಸು. ಇದರಿಂದ ಈ ಊರಲ್ಲಿ ಎಲ್ಲ ಗ್ಯಾಂಗ್ಗಳ ಅಂತ್ಯವಾಗಲಿ ಮತ್ತು ನೀನು ಲಂಡನ್ ನಲ್ಲಿ ಹೋಗಿ ಹಾಯಾಗಿ ಇರು ಅಂತ ಹೇಳ್ತಾನೆ. ಮಾಸ್ಟರ್ನ ಪ್ಲಾನಿಂಗ್ ಕೇಳಿ ಮೆಬಲ್ಗೆ ಆಶ್ಚರ್ಯವಾಗಿ ಬಿಡುತ್ತೆ. ಆಗೋದಿಲ್ಲ ಒಳ್ಳೆದಕ್ಕೆ ಅಂತ ತಿಳಿದು ದುಡ್ಡಿರೋ ಬ್ಯಾಗ್ ಅನ್ನು ತಗೊಳ್ತಾಳೆ ಮತ್ತು ಮಾಸ್ಟರ್ಗೆ ತನ್ನ ಜೊತೆ ಬರೋಕೆ ತುಂಬಾ ಒತ್ತಾಯ ಮಾಡ್ತಾಳೆ. ಆದ್ರೆ ಮಾಸ್ಟರ್ ಒಪ್ಪೋದಿಲ್ಲ. ಈಗ ಮಾಸ್ಟರ್ ತಾನಿರೋ ಶಾಪ್ಗೆ ಬೆಂಕಿ ಹಚ್ಚೋಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಫ್ರಾನ್ಸಿಸ್ ಮತ್ತೆ ಎದ್ದೇಳ್ತಾನೆ ಹಾಗೂ ಮಾಸ್ಟರ್ನ ಮೇಲೆ ಹಲ್ಲೆ ಮಾಡಿಬಿಡ್ತಾನೆ. ಆಗ ಮಾಸ್ಟರ್ ತನ್ನ ನಿಜವಾದ ಕತೆ ಹೇಳ್ತಾನೆ. ನಾನು ಟೇಲರ್ ಆಗೋ ಮೊದಲು ಲಂಡನ್ ನ ಕುಖ್ಯಾತ ಗ್ಯಾಂಗ್ಸ್ಟರ್ ಆಗಿದ್ದೆ. ಆದ್ರೆ ನನ್ನ ಶತ್ರುಗಳು ನನ್ನ ಮನೆಗೆ ಬೆಂಕಿ ಹಚ್ಚಿಬಿಟ್ರು. ಅದರಲ್ಲಿ ನಾನು ನನ್ನ ಹೆಂಡತಿ ಮಗಳನ್ನು ಕಳೆದುಕೊಂಡು ಬಿಟ್ಟಿದ್ದೆ. ಅವತ್ತಿನಿಂದ ಒಂದು ಹೊಸ ಬದುಕು ನಡೆಸೋಣ ಅಂತ ಈ ಊರಿಗೆ ಬಂದೆ. ಆದ್ರೆ ನೀವೆಲ್ಲ ಇದಕ್ಕೆ ಅವಕಾಶ ಕೊಡೋ ಹಾಗೆ ಕಾಣ್ತಾ ಇಲ್ಲ. ಈ ಮಾತಿನಿಂದ ಸಿಟ್ಟುಗೊಂಡ ಫ್ರಾನ್ಸಿಸ್ ಮತ್ತೆ ಮಾಸ್ಟರ್ ಮೇಲೆ ಹಲ್ಲೆ ಮಾಡೋಕೆ ಹೋಗ್ತಾನೆ. ಅಷ್ಟರಲ್ಲಿ ಮಾಸ್ಟರ್ ತನ್ನ ಕತ್ತಿರಿಯಿಂದ ಫ್ರಾನ್ಸಿಸ್ ನ ಕತೆ ಮುಗಿಸ್ಬಿಡ್ತಾನೆ ಮತ್ತು ಅಲ್ಲಿಂದ ಹೊರಟು ಹೋಗ್ತಾನೆ. ಇವರಿಗೆ ಟೇಲರ್ ಮಾಸ್ಟರ್ ಅಲ್ಲ, ಮಾಸ್ಟರ್ ಮೈಂಡ್ ಟೇಲರ್ ಅಂತ ಹೇಳ್ಬೇಕು. ಏನ್ ಹೇಳ್ತೀರಾ? ಈ ಚಿತ್ರ 2022ರಲ್ಲಿ ರಿಲೀಸ್ ಆಗಿತ್ತು ಮತ್ತು IMDbಯಲ್ಲಿ ಇದಕ್ಕೆ 7.2 ರೇಟಿಂಗ್ ಸಿಕ್ಕಿದೆ. ಚಿತ್ರದ ಕತೆ ಮತ್ತು ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸಲಹೆಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.